ಇದೇ ಮಾಡ್ಕೊಂಡು ಕುಂದ್ರಲೋ, ಕಾರ್ಯಕ್ರಮ ಮಾಡಲೋ, ಇದನ್ನೇ ಮಾಡ್ಕೊಂಡು ಹೋಗ್ರಿ ಅಂಥೇಳಿ ಸಿಟ್ಟು ಮಾಡ್ಕೊಂಡು ಕುಂತರು. ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಬಂದುಬಿಟ್ಟು ಈ ರೀತಿ ಒಂದು ನ್ಯಾಯ ಕೊಡ್ರಿ ಅಂಥೇಳಿ ಅಂಗಲಾಚಿ ಬೇಡ್ಕೊಂಡಾಗ ಒಬ್ಬ ಮುಖ್ಯಮಂತ್ರಿಯಾಗಿ ನೀವು ಈ ರೀತಿ ನಡ್ಕೊಂಡ್ರೆ ಕೇವಲ ಒಂದು ಏನೋ ಓಟ್ ಹಾಕುವ ಒಂದು ವಿಷಯದೊಳಗೆ ಮಾತ್ರ ನೀವು ಎಲ್ಲರ ಜೊತೆ ಹಲ್ಕಿಸ್ಕೊಂಡು ನಗಾಡ್ಕೊಂಡಿದ್ರೆ ಇದು ನಿಮ್ಮ ವ್ಯಕ್ತಿತ್ವಕ್ಕೆ ನಿಜವಾಗ್ಲೂ ಸಮ್ಮತನ? ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ. ಡಿ.ಕೆ. ಶಿವಕುಮಾರ್ ಅವರು ಇವಾಗ ಕರಗ ಮಹೋತ್ಸವದಲ್ಲಿ ರಾಮನಗರ ಜಿಲ್ಲೆಯೊಳಗೆ ಒಂದು ದೊಡ್ಡ ಒಂದು ಸನ್ನಿವೇಶ ಸಂದರ್ಭದಲ್ಲಿ ಒಂದು ಸಮಾರಂಭದಲ್ಲಿ ಭಾಷಣವನ್ನು ಮಾಡೋ ಒಂದು ಸಂದರ್ಭದೊಳಗೆ ಅಭಿಮಾನಿಗಳು, ಅಲ್ಲಿ ಬಂದಂತಹ ಅಭಿಮಾನಿಗಳು, ಕರಗವನ್ನು ನೋಡ್ಲಿಕ್ಕೆ ಬಂದಂತಹ ಅತಿಥಿಗಳ ಭಾಷಣವನ್ನು ಕೇಳಕ್ಕೆ ಬಂದಂತಹ ಅಭಿಮಾನಿಗಳು ಅವರು ಸ್ಟೇಜ್ ಮೇಲೆ ಬಂದ ತಕ್ಷಣ ಡಿ.ಕೆ. ಶಿವಕುಮಾರ್ ಮೈಕ್ ಹಿಡಿದ ತಕ್ಷಣವೇ ಡಿ ಬಾಸ್ ಅಂತ ಹೇಳಿ ಕೂಗಿದ್ದು ಈ ವಿಡಿಯೋ ನೀವು ನೋಡಿರಿ. ಇದರದ್ದು ಬ್ಯಾಕ್ ಸ್ಟೋರಿ ಏನಪ್ಪ ನನ್ನ ದೃಷ್ಟಿಕೋನದಲ್ಲಿ ಬಂದಿದ್ದು ಅಂತ ಹೇಳಿ ನಿಮಗೆ ನಾನು ಈ ವಿಷಯನ ಶೇರ್ ಮಾಡೋಕ್ಕೆ ಬಯಸ್ತೀನಿ. ಮೊದಲೇದಾಗಿ ಡಿ.ಕೆ. ಶಿವಕುಮಾರ್ ಅವರನ್ನು ಅವರು ಸ್ಟೇಜ್ ಮೇಲೆ ಬಂದ ಮೇಲೆ ಡಿ ಬಾಸ್ ಅಂತ ಹೇಳಿ ಅಭಿಮಾನಿಗಳು ಕೂಗೋಕ್ಕೆ ಕಾರಣ, ಆ ಅಭಿಮಾನಿಗಳಿಗೆ ಎಲ್ಲೋ ಒಂದು ನಂಬಿಕೆ ಐತಿ, ಈ ಶಿವಕುಮಾರ್ ಅವರು ಅವರ ಒಂದು ಅಧೀನದಲ್ಲಿ ಎಷ್ಟೋ ರಾಜಕಾರಣಿಗಳ ಬಿಟ್ಟು ಹೋಗಿದ್ದಾರೆ. ಇವಾಗ ಉದಾಹರಣೆಯಾಗಿ ಧಾರವಾಡದಲ್ಲಿ ಇದ್ದಂತಹ ವಿನಯ್ ಕುಲಕರ್ಣಿ ಅವರು ಶಾಸಕರು, ಅವ್ರದ್ದೀಗ ಬೇಲ್ ಸಿಕ್ಕೈತಿ. ಅವರು ರಾಜಕಾರಣದಲ್ಲಿದ್ದಾರೆ ಅನ್ನೋದಕ್ಕೆ ಬೇಲ್ ಸಿಕ್ಕೈತೋ ಅಥವಾ ಅವರು ತಪ್ಪೇ ಮಾಡಿಲ್ಲ ಅಂತ ಬೇಲ್ ಸಿಕ್ಕೈತೋ ಇದು ನಮಗೆ ಗೊತ್ತಿಲ್ಲ. ಆದರೆ ಅಲ್ಲಿಯೂ ಕೂಡ ಆಗಿರೋದು ಕೊಲೆನೇ, ದರ್ಶನ್ ಅವರು ಕೂಡ ಮಾಡಿರೋದು ಕೊಲೆನೇ. ಆದರೆ ಚಿತ್ರರಂಗದಲ್ಲಿರೋರ್ಗೆ ಯಾಕೆ ಈ ರೀತಿ ಭೇದ ಭಾವವನ್ನು ಮಾಡ್ತಾ ಇದ್ದಾರೆ ಅಲ್ವಾ? ಹುಬ್ಬಳ್ಳಿಯೊಳಗೂ ಕೂಡ ಇದೇ ರೀತಿ ಹಿರೇಮಠ ಅನ್ನೋ ಹುಡುಗಿ ತೀರ್ಕೊಂಡು ಬಿಡ್ತಾಳೆ 2024 ನೇಹಾ ಹಿರೇಮಠ ಅಂಥೇಳಿ. ಫಯಾಜ್ ಅಂತ ಹೇಳಿ ಒಬ್ಬ ಹುಡುಗ ಇರ್ತಾನೆ, ಕೊಲೆ ಮಾಡಿರ್ತಾನೆ. ಅವನದು ಕೂಡ ಬೇಲಾಗುವಂಥ ಚಾನ್ಸಸ್ ಐತೆ ಅಂಥೇಳಿ ಕೇಳಿಬರಾಗತೈತಿ. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ. ಆದರೆ ಇಲ್ಲಿ ಮುಖ್ಯವಾಗಿ ನಾವು ನೋಡಕತ್ತೇವಿ ಏನು ಅಂತಂದ್ರೆ, ಭೇದ ಭಾವಗಳು ಯಾವ ರೀತಿಯಾಗಿ ಒಂದೊಂದು ರೀತಿ ಮುಖಪುಟಗಳು ಕಾಣ್ತಾ ಇದ್ದಾವೆ. ನಾವು ಈ ಒಂದು ಫಂಕ್ಷನ್ ನಡೆಯಕತ್ತೈತಪ್ಪ, ನಾವು ಯಾಕೆ ಈ ಒಂದು ಅಭಿಮಾನಿಗಳು ಈ ಮಾತಾಡ್ಬೇಕಂದ್ರೂ ಇದನ್ನು ತಪ್ಪು ಅನ್ಬೋದು. ಭಾಳ ವಿಜೃಂಭಣೆಯನ್ನು ನಡೆಯಕತ್ತೈತಿ ಕರಗ ಮಹೋತ್ಸವ ರಾಮನಗರ ಜಿಲ್ಲೆ ಒಳಗೆ. ಅಭಿಮಾನಿಗಳು ಈ ರೀತಿ ಮಾಡೋದು ತಪ್ಪಂತ ಹೇಳ್ಬೋದು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಮಾತಾಡೋಕ್ಕಾಗದೇ ಇರೋರು ಎಷ್ಟೋ ಅಭಿಮಾನಿಗಳು ಡಿ ಬಾಸ್ ಅವರು ರಿಲೀಸ್ ಆಗಬೇಕು, ಬಿಡುಗಡೆ ಆಗಿ ಬರ್ಬೇಕಂತ ಹೇಳಿ ಬಹಳ ಜನರ ಬಯಕೆ ಇರ್ತೈತೆ. ಸೊ ಆ ಬಯಕೆಯ ನಿರ್ಧಾರದ ಮೇಲೆ ಅಭಿಮಾನಿಗಳು ಅವ್ರೇನೋ ಒಂದು ಸಹಾಯ ಮಾಡ್ಬೋದು ಅಂತ ಹೇಳಿ ಆ ಒಂದು ಆಸೆ ಮೇರೆ ಹೇಳ್ತಾರೆ. ಅದು ಆಗೋದಿಲ್ಲ. ಯಾಕೆ ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಅವರು ದರ್ಶನ್ ಅನ್ನೋ ಹೆಸರು ಕೇಳಿದ ತಕ್ಷಣ ಯಾಕಿಷ್ಟು ಸಿಡಿ ಮಾಡ್ತಾರೋ ಅಂತಂದರೆ, ಕನಕಪುರದಲ್ಲೂ ಕೂಡ, ಎಲ್ಲಿ ಬೆಂಗಳೂರು ಜಿಲ್ಲೆ ಕನಕಪುರದಲ್ಲೂ ವಿಡಿಯೋ ಹಾಕ್ತೀನಿ ನೋಡ್ರಿ. ಆಶೀರ್ವಾದ ಪಡ್ಕೊತೀರಿ. ಆಮೇಲೆ ಮುಂದಕ್ಕೆ ಬೇರೆ ಕಡೆ ಕಾರ್ಯಕ್ರಮ ಇದೆ, ಹೋಗ್ಬೇಕಾಗಿದೆ. ಯಾವ ದೀಪ ನಮಸ್ಕಾರ ಆಗ್ಬೋದಲ್ಲ. ಆಮೇಲೆ ಗಲಾಟೆ ಪಲಾಟೆ ಏನಾರು ಆಯ್ತಂದ್ರೆ ಪೊಲೀಸರ ಮೇಲೆ ಲಾಠಿ ಅಟ್ಟೆ. ಅಲ್ಲೂ ಕೂಡ ಡಿ ಬಾಸ್ ಅಂತ ಕರೆದಾಗ್ಲೂ ಇದನ್ನೇ ಮಾಡ್ಕೊಂಡು ಹೋಗ್ರಲ್ಲ ನೀವು ಅಂತ ಹೇಳಿ ಅಂದಿದ್ದುಂಟು. ಮತ್ತು ಇನ್ನೊಂದು ರಾಮನಗರ ಜಿಲ್ಲೆ ಕರಗ ಮಹೋತ್ಸವದಲ್ಲಿ ರೀಸೆಂಟಾಗಿ ನಡೀತಲ್ಲ, ಅಲ್ಲೂ ಡಿ ಬಾಸ್ ಪರ ನ್ಯಾಯವನ್ನು ಕೇಳಿದಾಗ, ಕೂಗಿ ಹೇಳಿದಾಗ ಅವನೇ ನನಗೆ ಅರ್ಥ ಆಗಿದೆ. ಡಿ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅವೆಲ್ಲ ಪಬ್ಲಿಕಲ್ಲಿ ಮಾತಾಡೋಕ್ಕಾಗಲ್ಲ, ತಾಳ್ಮೆಯಿಂದ ಇರಿ. ಆಯ್ತು ನೋಡಿ, ಮಾತಾಡ್ಲಾ ಬರೀ ನಿಮ್ಮ ಡಿ ಬಾಸ್ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ನಡಿಬೇಕಾ ಬೇಡವಾ? ಸುಮ್ಮನೆ ಇರಿ. ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು. ಈ ತರ ಮಾಡೇ ಹಾಳು ಮಾಡ್ಕೋತಾ ಇದ್ದೀರಾ ನೀವು. ಸ್ವಲ್ಪ ಸುಮ್ಮನೆ ಇರಿ. ಓರ ಸುಮ್ಮನೆ ಹೇಳಿದ್ರೆ ಬಿಸಾಕ್ಬಿಟ್ಟು. ಡಿ ಬಾಸೆ ಕಟ್ಕೊಂಡು ಹೋಲಿ ಅವರು.
ಇದೇ ಮಾಡ್ಕೊಂಡು ಕುಂದ್ರಲೋ, ಕಾರ್ಯಕ್ರಮ ಮಾಡಲೋ, ಇದನ್ನೇ ಮಾಡ್ಕೊತ ಹೋಗ್ರಿ ಅಂಥೇಳಿ ಸಿಟ್ಟು ಮಾಡ್ಕೊಂಡು ಕುಂತರು. ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಬಂದುಬಿಟ್ಟು ಈ ರೀತಿ ಒಂದು ನ್ಯಾಯ ಕೊಡ್ರಿ ಅಂಥೇಳಿ ಅಂಗಲಾಚಿ ಬೇಡ್ಕೊಂಡಾಗ ಒಬ್ಬ ಮುಖ್ಯಮಂತ್ರಿಯಾಗಿ ನೀವು ಈ ರೀತಿ ನಡ್ಕೊಂಡ್ರೆ ಕೇವಲ ಒಂದು ಏನೋ ಓಟ್ ಹಾಕೋ ಒಂದು ವಿಷಯದೊಳಗೆ ಮಾತ್ರ ನೀವು ಎಲ್ಲರ ಜೊತೆ ಹಲ್ಕಿಸ್ಕೊಂಡು ನಗಾಡ್ಕೊಂಡಿದ್ರೆ ಇದು ನಿಮ್ಮ ವ್ಯಕ್ತಿತ್ವಕ್ಕೆ ನಿಜವಾಗ್ಲೂ ಸಮ್ಮತನ? ಯಾರೋ ನಿಮ್ಮ ಹತ್ರ ಕೇಳ್ತಿದ್ದಾರೆ ಈ ರೀತಿ ಐತಿ, ಈ ರೀತಿ ಐತೆ ಅಂತ ಹೇಳಿಬಿಟ್ಟು ಅದಕ್ಕೆ ನಿಮ್ಮ ರಿಸ್ಪಾನ್ಸ್ ಅವ್ರು ಬಿಡುಗಡೆ ಆಗ್ತಾರೋ ಆಗಲ್ಲ ಅದು ಸೆಕೆಂಡರಿ. ನಿಮ್ಮ ಒಂದು ರಿಸ್ಪಾನ್ಸ್ ಈ ರೀತಿ ಇರೋದು ಎಷ್ಟರ ಮಟ್ಟಿಗೆ ಸರಿ ಸರ್? ಒಬ್ಬ ಮನುಷ್ಯನಿಗೆ ಅಹಂಕಾರದ ಮದ ಏನಾದ್ರು ಏರ್ತಪ್ಪ ಅಂತಂದರೆ ಎಂತಹ ವ್ಯಕ್ತಿಗಳು ಮುಂದೆ ಬರಲಿ, ಅವರ ಒಂದು ವಯಸ್ಸು ಎಷ್ಟೇ ಇರಲಿ, ಅವರು ಎಂಥದ್ದೇ ಸಾಧನೆ ಮಾಡಲಿ ಅವ್ರ ಕಣ್ಣಿಗೆ ಕಾಣಂಗಿಲ್ಲ ಅಂತ ಅನ್ನೋದು ಎಲ್ಲೋ ಒಂದು ಕಡೆ ಪ್ರೂವ್ ಆಗಕತ್ತೈತೆ ಅಂತ ಹೇಳತ್ತ. ಅವರು ಸೂಚನೆ ಕೊಡ್ತಾ ಇದ್ರು ಅಭಿಮಾನಿಗಳು ಡಿ ಬಾಸ್ ಅಂತ ಚೀರಾಡಿದ್ದು ನಿಮಗೆ ಅವಮಾನ ಮಾಡಬೇಕಂತಲ್ಲ. ಎಲ್ಲೋ ಒಂದು ಕಡೆ ಒಬ್ಬ ರಾಜಕಾರಣಿ ಬಿಡುಗಡೆ ಆಗಿದ್ದಾನ, ಕೊಲೆಗಡಕರು ಬಿಡುಗಡೆ ಆಗಿ ಓಡಾಡಕತ್ತಾರ. ನಮ್ಮ ಡಿ ಬಾಸ್ ಅವ್ರು ಮಾಡಿದ್ದು ತಪ್ಪೇ ಒಪ್ಕೊಳ್ಳೋಣ, ಅದಕ್ಕೆ ಎಷ್ಟು ಶಿಕ್ಷೆ ಅನುಭವಿಸ್ಬೇಕು ಅನುಭವಿಸಿದ್ದಾರೆ. ಇವಾಗಲಾದರೂ ಬಿಡ್ರಿ ಅವರನ್ನು ಅಂತ ಹೇಳಿಬಿಟ್ಟು ನಿಮಗೆ ಎಲ್ಲರ ಮುಂದೆ ಎಲ್ಲರ ಸಮ್ಮುಖದೊಳಗೂ ಕೇರ್ತಾ ಇದ್ದಾರೆ. ಅದು ನಿಮಗೆ ಇರಿಟೇಟ್, ಅದು ನಿಮಗೆ ಕೋಪ ಬರುತ್ತೆ ಅಲ್ವಾ? ಭಾವನೆಗಳಿಗೆ ಬೆಲೆ ಕೊಡದೇ ಇರೋರು ನೀವು ರಾಜಕೀಯವನ್ನು ನಡೆಸೋಕ್ಕೆ ಮಾತ್ರ ಯೋಗ್ಯ ಇರೋರು ಅಂಥೇಳಿ ನಿಜವಾಗ್ಲೂ ಪ್ರೂವ್ ಮಾಡಿದ್ರಿ. ಅಭಿಮಾನಿಗಳ ಆಮೇಲೆ ಹೇಳ್ತೀರಿ ನಿಮ್ಮ ನೋವು ನಿಮ್ಮ ಬೇಜಾರು ನನಗೆ ಗೊತ್ತೈತಿ, ಅವೆಲ್ಲ ಕೋರ್ಟಿಗೆ ಸಂಬಂಧಪಟ್ಟಿದ್ದು, ನಾವು ಅದನ್ನೇನು ಮಾಡೋಕ್ಕಾಗಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡ್ರಿ. ಇಲ್ಲೂ ಕೂಡ ಹಂಗೆ ಆಯ್ತು. ಯಾಕೋ ಅನ್ಸಂಗಿಲ್ಲ ಡಿ ಬಾಸ್ ಅವ್ರು ಇವತ್ತು ಬರ್ತಾರ ನಾಳೆ ಬರ್ತಾರೆ ಇನ್ನೊಂದು ಸ್ವಲ್ಪ ದಿನ ಬರ್ತಾರಂಥೇಳಿ ಎಕ್ಸ್ಪೆಕ್ಟ್ ಮಾಡ್ಕೊಂತ ಕುಂದ್ರೋ ಅಂತಹ ಅಭಿಮಾನಿಗಳಿಗೆ ಎಲ್ಲೋ ಒಂದು ನಿರಾಸೆ ಆಯ್ತಂತ ಹೇಳ್ಬೋದು. ಅದೇ ಹೇಳ್ತಾರಲ್ಲ, ಯಾರ ಹತ್ರನೋ ಸಹಾಯ ಆಗುತ್ತಂತ ಹೇಳಿ ನಾವು ವೇಟ್ ಮಾಡ್ಕೊತ ಆ ವ್ಯಕ್ತಿ ಸಲ್ಮಾನ್ ಕಾದ್ಬಿಟ್ಟು ಆ ವ್ಯಕ್ತಿ ಬಂದ ಮೇಲೆ ಆ ವ್ಯಕ್ತಿಗೆ ನಮ್ಮ ಒಂದು ಕಷ್ಟ ಹಿಂಗಾಗೈತ್ರಿ ಅಂತ ಹೇಳಿದ ತಕ್ಷಣ ಆ ವ್ಯಕ್ತಿಯ ಒಂದು ಉತ್ತರ ಬಂದಾಗ ಆಗುವಂಥ ನೋವು ಐತಲ್ಲ, ಅದನ್ನು ಹೇಳೋಕ್ಕೂ ಆಗಲ್ಲ, ಹೇಳದೆ ಇರೋಕ್ಕೂ ಆಗಲ್ಲ, ಅಂಥ ಪರಿಸ್ಥಿತಿ ಇರ್ತದೆ. ಇವಾಗ ನಿಜವಾಗ್ಲೂ ಅನ್ನಿಸ್ತೈತಿ, ಏನೇ ಒಂದು ತಪ್ಪು ಮಾಡಿರಿ ನೀವು, ತಪ್ಪು ಮಾಡಿದ ಮೇಲೂ ನಿಮಗೆ ಯಾವುದೇ ಒಂದು ಶಿಕ್ಷೆ ಆಗಂಗಿಲ್ಲಪ್ಪ ಅಂದರೆ ರಾಜಕಾರಣದಲ್ಲಿ ಕಾನೂನಲ್ಲಿ ಎಲ್ಲ ರೀತಿ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ ಇರ್ತಾವೆ. ಯಾರಿಗೆ ಬೇಕೋ ಅವರಿಗೆ ಅವಕಾಶ ಇರ್ತೈತಿ. ಟಾರ್ಗೆಟ್ಟೇ ಮಾಡಬೇಕು ಅಂಥೇಳಿ ಕೂತ್ಕೊಂಡಿರ್ತಾರಲ್ಲ ಅಂಥ ವ್ಯಕ್ತಿಗ ಯಾವತ್ತೂ ಕೂಡ ಅದು ತಪ್ಪಂಗಿಲ್ಲ. ಸೊ ಇಲ್ಲೂ ಕೂಡ ಅನಿಸ್ತೈತಿ, ರಾಜಕೀಯದಲ್ಲೂ ಮೀಡಿಯಾ ಮಾಧ್ಯಮದಲ್ಲೂ ದ ಮೇನ್ ಟಾರ್ಗೆಟ್ ಅಂದರೆ ದರ್ಶನ್ ಸರ್ ಅಂಥೇಳಿ. ಐ ಹೋಪ್ ಅವ್ರು ಬೇಗ ರಿಲೀಸ್ ಆಗಿ ಬರಲಿ ಅಂಥೇಳಿ ನಮ್ಮದು ಆಶೆ ಐತಿ. ಅದೇ ಹೇಳ್ತಾರಲ್ರಿ, ನಾವು ನೋಡಿಲ್ಲ ಅಂದರೂ ಕರ್ಮ ನೋಡ್ತೈತಿ. ಮಾಡಿರೋ ಕರ್ಮ ಅವ್ರು ಅನುಭವಿಸಿದ್ದಾರೆ. ಅವ್ರು ಒಳಗೆ ಹೋಗಬೇಕು, ಅವ್ರು ಹೊರಗೆ ಬರಬಾರ್ದು ಅಂಥೇಳಿ ಎಷ್ಟು ಜನ ಕರ್ಮಗಳನ್ನು ಮಾಡ್ತಾ ಇರ್ತಾರಲ್ಲ, ವಾಪಸ್ ಸುತ್ತಕೊಂಡು ಬ್ಯಾಟ್ ಬಾಲ್ ಆಡ್ತೈತಿ. ವೇಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.